ಇಟ್ಕೋ. ಅನು, ಏನೂ ಆಗಲ್ಲ. ಅನು, ನೀರು ಕುಡಿ. ಅನು, ಅನು, ಇಷ್ಟೊತ್ತಲ್ಲಿ ಇನ್ನೇನ್ ಮಾಡ್ತಾ ಇದೀಯಾ? ಅದು ಫೋಟೋ. ಫೋಟೋ? ಈ ಊರಲ್ಲಿ ಏನ್ ಫೋಟೋ? ಆ ಹುಡುಗನ ಮುತ್ಕೊಂಡು ಹೊದ್ದಾಕ್ಬಿಟ್ಟು ಹುಡುಗಿನ ತಗೊಂಡು ಹೋಗೋಣ ಬಾರ. ಲಕ್ಷ್ಮಣ, ಅಲ್ಲೋ ಯಾರೋ ರೋಗಿಗಳು ಒಬ್ಬೊಬ್ರು ನೋಡಿದ್ರೆ ಹೇಗಿದ್ದಾರೆ ನೋಡು. ಜಾಗ ಖಾಲಿ ಮಾಡೋಣ ಬಾರೋ. ನೋಡಪ್ಪ, ಇವಳ ಒಬ್ಬಳ ಬಿಟ್ಟು ನಾವಿಬ್ರು ಹೋಗೋದ. ಮೊದಲು ಕೈ ಹಿಡಿ. ಈ ಹುಡುಗಿ ಸಾಹಸ ನಮಗೆ ಇವಳನ್ನ ಪರಿಚಯ ನಾನು ನಿನ್ಗೆ. ಹ್ಞೂ ನೋಡಪ್ಪ, ನನ್ನ ಪರಿಚಯ ಸರಿ, ಎಲ್ಲ ಕುಕ್ಕಿ ತಂದ್ಬಿಟ್ಟು ಎತ್ತೋದಾಗ ಗಾಬರಿ ಆಗ್ಬೇಡ, ಏನೂ ಆಗಲ್ಲ. ಓಕೆ ಲಕ್ಷ್ಮಣ, ಬಾರಪ್ಪ, ಮೊದಲು ಗಾಡಿ ಇಲ್ಲದೆ ತೆಗೆದು ಇಲ್ಲ. ಜಾನಕಿ ರಾಮ್, ನಿನ್ನ ಅಪ್ಪನ ಫೋನ್ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಕಾಯ್ತಾ ಇದ್ದೆ. ಕುಂತು ನೋಡು. ಹಲೋ ಜಾನಕಿ. ಜಾನಕಿ, ಎಲ್ಲಿದ್ದೀರಾ? ಏನ್ ಕತೆ ನಿಮ್ದು? ಏನ್ ಕತೆ ಅಂತ ಕೇಳ್ತಾ ಇದ್ದಲ್ಲ. ಬರ್ತಾ ಇದೀವಿ ಕಣ, ನಂದಿಗ್ರಾಮದಿಂದ. ಬೆಳಿಗ್ಗೆ ಹೊರಟವ್ರಿಗೆ ಇಷ್ಟೊತ್ತು ಬೇಕಾ ನಂದಿಗ್ರಾಮಕ್ಕೆ ಹೋಗ್ಬರಕ್ಕೆ? ಎಷ್ಟೊತ್ತಾಯ್ತು ಅಂದ್ರೆ ಏನ್ ಮಾಡೋದು? ದಾರಿಯಲ್ಲೇನು ತೊಂದರೆ ಆಗಿಲ್ಲ ತಾನೆ? ಏನು ತೊಂದರೆ ಆಗಿಲ್ವಾ ಅಂತ ಕೇಳ್ತಾ ಇಲ್ಲ. ಹಲೋ, ಇನ್ನೂ ತನಕ ಏನೂ ಆಗಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಹಾಗಿದೆ ಪರಿಸ್ಥಿತಿ. ಯಾಕೇನೇನೋ ಮಾತಾಡ್ತಿದ್ಯಲ್ಲ? ಇಂಥ ಸಮಯದಲ್ಲಿ ಇದೆಲ್ಲ ಬೇಕಾ? ಬರೀ ತಲೆ ಹರಟೆ ನಿಂದು. ಗೊತ್ತಪ್ಪ, ನಿನ್ನ ಮಗನ ಜೊತೆ ಹೋಗಿರೋದು ಮುಕುಂದ. ನೀನೇನು ಗಾಬರಿ ಮಾಡ್ಕೋಬೇಡ. ಸರಿ, ಬೇಗ ಬನ್ನಿ. ನಿನ್ನ ಅಪ್ಪ ಹೀಗೆ ಕಣ, ತಾನು ಸುಖವಾಗಿರಲ್ಲ, ಬೇರೆಯವ್ರನ್ನೂ ಸುಖವಾಗಿರೋಕ್ ಬಿಡಲ್ಲ. ಒದ್ದಾಡ್ತಿರ್ತಾನೆ. ಓ, ಮೂರನೇವ್ರು ಇದ್ರು ನಿನ್ನ ಅಪ್ಪನ ಆಡ್ಕೋಬಾರ್ದು ಅಂತನಾ? ಸರಿಯಪ್ಪ. ನಾನು ನಿನ್ನ ಪರಿಚಯ ಮಾಡ್ಕೊಳ್ಳಿಲ್ಲ. ನನ್ನ ಹೆಸರು ಮುಕುಂದ ಅಂತ, ಲಕ್ಷ್ಮಣನ್ ದೊಡ್ಡಪ್ಪ. ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ಓಹ್, ಚೆನ್ನಾಗಿದೆ ಹೆಸರು. ನೀವು ನಮ್ಮ ವ್ಯಕ್ತಿಗೆ ತುಂಬಾ ಪರಿಚಯ. ಈ ಪರವಾಗಿಲ್ಲ ಅನ್ನೋ ಶಬ್ದನೇ ಭಾರಿ ಡೇಂಜರು. ಅನುಪಮ ಅವರೇ,
ತಿಳ್ಕೋಬೇಕು, ತುಂಬಾ ಪರಿಚಯ ಇದೆ ಅಂತಾನೋ ಅಥವಾ ಇಲ್ಲ ಅಂತಾನೋ? ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಸುಮ್ಮನೆ ಇರ್ತಾಡಪ್ಪ, ಈಗ ತಿಳ್ಕೊಂಡು ಏನಾಗಬೇಕಾಗಿದೆ. ಸರಿಯಪ್ಪ. ಲಕ್ಕಿ ಪ್ರೀತಿಸೋ ಹುಡುಗಿನೇ ಇರಬೇಕು. ಇಲ್ಲಿಗೆ ಲಕ್ಕಿ ಬಂದಿದ್ದಾನೆ ಅಂತ ಗೊತ್ತಾಗಿ ಫಾಲೋ ಮಾಡ್ಕೊಂಡು ಬಂದಿರಬೇಕು. ನಾನು ಇಲ್ಲದೆ ಹೋಗಿದ್ರೆ ಇಬ್ರು ಜೊತೆಗೆ ಹೋಗ್ತಿದ್ರು. ಹೇಗೆ ಪತ್ತೆ ಮಾಡೋದು? ಇಷ್ಟೊತ್ತಿನಲ್ಲಿ ಈ ಹಳ್ಳಿಗೆ ಯಾಕಮ್ಮ ಬಂದಿದ್ದೆ ನೀನು? ಬರೀ ಲೋಫರ್ಸ್ ಇರೋ ಜಾಗ ಇದು. ಸುಮ್ಮನೆ ಇರ್ತಾಡಪ್ಪ, ಯಾರಿದ್ರೇನಂತೆ? ಸುಮ್ಮನೆ ಸಾಕು. ನಾನು ಈ ಹುಡುಗಿ ಹತ್ರ ಮಾತಾಡ್ತಾ ಇದ್ದೀನಿ. ಅಂತಮ್ಮವ್ರೆ, ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಹಾಗೆ ನಿಮ್ದು ಯಾವ ಊರು? ಇದೇನಾ ಮನೆ? ಮನೆ ಹತ್ರ ಬಿಡ್ಲಾ? ಬೇಡ, ಇಲ್ಲಿ ಸಾಕು. ನಾನು ಬಿಡ್ತೀನಿ. ಇಷ್ಟೊತ್ತಲ್ಲಿ ಅಲ್ಲಿಗೆ ಹೋಗಿದೆ. ಅದು ಯಾರು ನೋಡ್ಬೇಕಾಗಿತ್ತು. ನನ್ನ ಹೋಗಿಟ್ಟು ಹೋಗೋಕ್ಕೆ ಏನಾಗಿತ್ತು ನನಗೆ? ನಾನು ಜೊತೆಲಿ ಬರ್ತಿದ್ನಲ್ಲ, ಒಬ್ಬಳೇ ಅಷ್ಟು ದೂರ ಹೋಗ್ಬಿಟ್ಟು ಒದ್ದಾಡಬೇಕಾಗಿತ್ತಾ? ಏನಾದರೂ ಎಡ್ವರ್ಟ್ ಆಗಿದ್ರೆ ಏನು ಗತಿ? ನೋಡು, ಪರಿಸ್ಥಿತಿ ಮೊದಲಿನ ಥರ ಇಲ್ಲ. ನಾವು ಹುಷಾರಾಗಿರ್ಬೇಕು. ಇನ್ಮೇಲೆ ಎಲ್ಲಿಗಾದ್ರೂ ಹೋಗೋದಿದ್ರೆ ನನಗೆ ಹೇಳಿ, ನಾನು ಕರ್ಕೊಂಡು ಹೋಗ್ತೇನೆ. ನನ್ನನ್ನು ಕರೀಲೇಬೇಕು, ಒಬ್ಬಳೇ ಎಲ್ಲಿಗೂ ಹೋಗ್ಬಾರ್ದು. ಆಯಿತು, ಹೋಗಲ್ಲ. ನೋಡು, ನಾವೀಗ ಫ್ರೆಂಡ್ಸ್. ನಿನಗೆ ಹೆಲ್ಪ್ ಬೇಕಾದಾಗ ನನ್ನ ಕೇಳು, ನನಗೆ ಹೆಲ್ಪ್ ಬೇಕಾದಾಗ ನಿನ್ನ ಕೇಳ್ತೀನಿ. ಒಬ್ಬೊಬ್ಬಳೇ ರಿಸ್ಕ್ ತಗೊಳಕ್ಕೆ ಹೋಗಬೇಡ ಪ್ಲೀಸ್. ಇಲ್ಲ ಕಣ, ಇನ್ನೊಂದು ಒಬ್ಬಳೇ ಎಲ್ಲೂ ಹೋಗಲ್ಲ. ಇವತ್ತು ಹೋದ ಕೆಲಸ ಆಯ್ತಾ? ಇಲ್ಲ, ಮತ್ತೆ ಹೋಗ್ಬೇಕು. ಹೋಗೋಣಂತೆ, ಫೋನ್ ಮಾಡು, ನಾನು ಬರ್ತೀನಿ, ಜೊತೆಲಿ ಹೋಗೋಣ. ಸರಿ, ಯಾವುದಕ್ಕೂ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಅವಳೇನಲ್ಲಿ ಅವಳು ಅಂದರೆ ನೀನು ಪ್ರೀತಿ ಮಾಡ್ತಿರೋ ಹುಡುಗಿ. ಅವಳು ನಿಂಗೆ ಮದುವೆ ಆಗ್ತಿರೋದು ಗೊತ್ತಾ? ಗೊತ್ತು. ಏನಂತಾಳೆ? ಯೋಚನೆ ಮಾಡ್ಕೊಂಡಿದ್ದಾಳೆ. ಅರ್ಥ ಮಾಡ್ಕೊಳ್ಳೋ ಹುಡುಗಿ ಥರ ಕಾಣಿಸಿ ಸ್ವಲ್ಪ ಬೇಜಾರಾಗಿದ್ರು ಆಗಿರ್ಬೋದು. ಕ್ರಮೇಣ ಎಲ್ಲ ಸರಿ ಹೋಗ್ತೇ ಬಿಡು.
ಅವಳಿಗೂ ಒಬ್ಬ ಹುಡುಗ ಸಿಗ್ತಾನೆ, ಮದುವೆ ಆಗ್ತಾರೆ. ಸಂಸಾರ ಹುಡ್ತಾರೆ. ಆಮೇಲೆ ಈ ಪ್ರೀತಿನೆಲ್ಲ ಮರೀತಾರೆ. ನೀನು ಹಾಗೆ ಮಾಡಿ. ನೀನು ಪ್ರೀತಿಯನ್ನು ಹೊರೆನ ತಲೆ ಮೇಲೆ ಹೊತ್ಕೊಂಡು ಅವ್ರ ಜೊತೆ ಬಾಳ್ಬಾರ್ದು. ಎಲ್ಲವೂ ನಾವು ಅಂದ್ಕೊಂಡು ಹಾಗೆ ನಡೆಯೋದಿಲ್ಲ. ನಾವು ನೆಟ್ಟು ಮಲ್ಲಿಗೆ ಬಳ್ಳಿಯಲ್ಲಿ ಬಿಟ್ಟು ಹೂವೇ ನಮಗೆ ಸಿಗಲ್ಲ. ಇನ್ನು ಬೇರೆ ಬಳ್ಳಿಯಲ್ಲಿ ಬಿಟ್ಟು ಹೂವನ್ನು ಆಸೆ ಪಡೋಕ್ಕಾಗತ್ತೆ ಹೇಳು? ಸರಿ, ಅವಳು ಅಲ್ಲಿಗೆ ಬಂದಿದ್ದಂತೆ, ನೀನು ಬರೋಕ್ಕೆ ಹೇಳಿದ್ಯಾ? ಇಲ್ಲ ದೊಡ್ಡಪ್ಪ, ಬೇರೆ ಏನೋ ಕೆಲಸಕ್ಕೆ ಹೋಗಿದ್ಲಂತೆ. ಏನಕ್ಕಾದರೂ ಹೋಗಿರಲಿ, ನಾನು ಕೇಳಲ್ಲ. ಆದರೆ ಸ್ವಲ್ಪ ಹುಷಾರಾಗಿ ಓಡಾಡೋದಕ್ಕೆ ಹೇಳು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ತಲೆಗೂ ಬರುತ್ತೆ. ನೀನು ತಾನೆ ಇಷ್ಟು ದಿವಸ ಅವಳ ಜೊತೆ ಓಡಾಡಿತ್ತು. ಹುಷಾರಾಗಿರಬೇಕು. ಮದುವೆ ಆಗೋ ಹೊತ್ತಿನಲ್ಲಿ ಯಾಕೆ ಬೇಕು ಈಗಲೇ ಇಲ್ಲ? ನಿನ್ನ ಅಪ್ಪನಿಗೆ ಗೊತ್ತಾದರೆ ಗೊತ್ತಲ್ಲ ಏನಾಗುತ್ತೆ ಅಂತ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅನು ನೋಡಿಲಿ, ಅನು ಏನೂ ಆಗಲ್ಲ. ಒಬ್ಳೆ ಅಷ್ಟು ದೂರ ಹೋಗ್ಬಿಟ್ಟು ಒದ್ದಾಡ್ಬೇಕಾಗಿತ್ತ? ಏನಾದ್ರೂ ಎಫರ್ಟ್ ಆಗಿದ್ರೆ ಏನ್ ಗತಿ? ನಾನು ಏನ್ ಹುಡ್ಕೊಂಡು ಬಿಟ್ಟಿದ್ದೀನಿ, ಅದು ನನಗೆ ಸಿಗುತ್ತೆ. ನಾನು ಹೋಗ್ತಿರೋ ದಾರಿ ಸರಿಯಾಗಿದೆ. ನನಗೀಗಾಗಲೇ ಮದುವೆ ಆಗ್ಬಿಟ್ಟಿದೆ. ನಾನು ಮದುವೆ ಆಗಿರೋದು. ಯಾವತ್ತೂ ನನ್ನ ಮದುವೆ ಆಗೋಗಿದೆ ಲಕ್ಷ್ಮಿ. ಏನಾಗ್ತಿದೆ ನನ್ನ ಲೈಫಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ನನ್ನನ್ನು ಪ್ರೀತಿಸಿದವಳು ನನ್ನ ಹಿಂದೆ ಬರ್ತಾ ಇದ್ದಾಳೆ. ನಾನು ಇಷ್ಟಪಟ್ಟವಳು ಮತ್ತೆ ನನ್ನ ಹುಡ್ಕೊಂಡು ಹೊರಟಿದ್ದಾಳೆ. ಯಾಕೆ ಹೀಗಾಗ್ತದೆ? ನಮಗೆ ಬೇಕಾಗಿರೋದು ಯಾಕೆ ಸಿಗಲ್ಲ ನಮಗೆ? ನೀನು ಜಾನಕಿರಾಮನೆ ಸೊಸೆ ಅನ್ನೋದು ಯಾವತ್ತೂ ಬಂದಿಟ್ಟು ಸತ್ಯ. ಅದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ತಲೆ ಮೇಲೆ ತಲೆ ಬಿದ್ರು ನೀನಾ ಮನೆ ಸೊಸೆ. ಒತ್ತಾಯ ಅಲ್ಲಮ್ಮ, ಅದು ದೇವರು ಮಾಡಿರೋ ತೀರ್ಮಾನ. ಅಪ್ಪ ಅಮ್ಮನ ಆಸೆ, ಅದನ್ನು ಈಡೇರಿಸಲೇಬೇಕು. ಆದ್ರೆ ನಿನಗೆ ಇದರಿಂದ ತೊಂದರೆ ಆಗುತ್ತೆ ಅನ್ಕೋಬೇಡ. ಒತ್ತಾಯದಲ್ಲೇ ಮದುವೆ ಮಾಡಿಸ್ಬಾರ್ದು. ಆದ್ರೆ ಆಮೇಲೆ ಅವ್ರು ನನ್ನ ಪ್ರೀತಿಸ್ತಾರ? ನಾನು ಅವ್ರಿಗೆ ಇಷ್ಟ ಆಗ್ತೀನ? ಅವ್ರು ಸುಖವಾಗಿರ್ತಾರ? ನಾನು ಸುಖವಾಗಿರ್ತೀನ? ಇದೆಲ್ಲ ಬೇಕಿತ್ತ ನಂಗೆ? ಏನ್ ಮಾಡ್ಲಿ? ಏನಾಗುತ್ತೋ ಆಗ್ಲಿ ಅಂತ ಸುಮ್ಮನಿದ್ಬಿಡ್ಲಾ? ಅಥವಾ ಅಮ್ಮ, ನಾನು ಆಫೀಸಿಗೆ ಹೊರಟಿದೆಯೇನೋ? ಪವಿತ್ರ, ಏನಾಗಿದೆ ನಿನಗೆ? ಈ ಡ್ರೆಸ್ನಲ್ಲಿ ಅವನು ಆಫೀಸಿಗೆ ಹೋಗ್ತಾನ? ಇವನು ಮದುವೆ ಹನಿಮೂನು ಎಲ್ಲ ಮುಗಿಯೋವರೆಗೂ ಇವನಿಗೆ ಆಫೀಸು ಇಲ್ಲ, ಬೇರೆ ಕೆಲಸನೂ ಇಲ್ಲ. ಲಕ್ಷ್ಮಣ್, ತಿಂಡಿ ತಿನ್ಕೊಂಡು ಹೋಗು. ಬೇಡಮ್ಮ, ನಾನು ಹೊರಗಡೆ ಒಂದಿಷ್ಟು ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಏನು ಅಂತ ಕೆಲಸ ನಿನ್ಗೆ? ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲದೆ ಇರೋಂಥದ್ದು. ಬೇಗ ಬೇಡ, ತಿಂಡಿ ಮಾಡ್ಕೊಂಡು. ರಾಜೀವಿ, ಸೀಟ್ನಲ್ಲಿ ಮನೆ ಯಜಮಾನೇ ಇಲ್ಲ, ಅದು ಹೇಗೆ ತಿಂಡಿ ಬೆಳೆಸ್ತೀಯ ನೀನು? ಅಮ್ಮ ಬೇಡಮ್ಮ, ಈಗ ಟೈಮ್ ಇಲ್ಲ, ಲೇಟ್ ಆಗುತ್ತೆ. ಯಾವುದಕ್ಕೆ ಲೇಟ್ ಆಗುತ್ತೆ? ಅಪ್ಪ, ಅದು ಫ್ರೆಂಡ್ಸಿಗೆ ಇನ್ವಿಟೇಷನ್ ಕೊಡೋದಕ್ಕೆ.
ಹೋಗ್ಬಿಟ್ಟು. ಹೋಗ್ಲಿ ರೀ, ತಿಂಡಿ ತಿನ್ಕೊಂಡ್ಬಿಡ್ರಿ. ಬೇಡಮ್ಮ, ನನಗೆ ಲೇಟ್ ಆಗುತ್ತೆ. ನಾನು ಬಂದ್ಬಿಟ್ಟು ತಿಂತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಆಫೀಸ್ಗೆ ಹೊರಟೋಗ್ಬಿಡ್ತಾರೆ. ಬರ್ತೀನಮ್ಮ. ಅಪ್ಪ, ಹೋಗ್ಬಿಟ್ಟು ಬರ್ತೀನಿ. ರಾತ್ರಿ ತುಂಬಾ ಡಲ್ ಆಗಿ ಕೂತಿದ್ದ ರೂಮಲ್ಲಿ. ನಿನ್ನೆ ಸುದ್ದಿ ಹೇಳ್ದೆ, ಈಗ ಸರಿ ಹೋಗಿದ್ದಾರೆ ನೋಡಿ. ಮದುವೆ ಆಗೋ ಗಂಡು ಅಂದ್ರೆ ಹೀಗೆ ಸರ ಬರ ಅಂತ ಓಡಾಡ್ತಿರ್ಬೇಕು, ಅದೇ ಚಂದ. ಸಾರಿ, ಲೇಟ್ ಆಗೋಯ್ತು. ಈಗ ಎಲ್ಲಿಗೆ ಹೋಗ್ಬೇಕು? ನಿನ್ನೆ ಹೋಗಿದ್ನಲ್ಲ ನಂದಿಗ್ರಾಮ, ಅಲ್ಲಿಗೆ. ಅಲ್ಲಿ ಶ್ರೀನಿವಾಸ್ ಮೂರ್ತಿ ಅವ್ರ ಸ್ಟುಡಿಯೋಗೆ ಹೋಗ್ಬೇಕು. ಶ್ರೀನಿವಾಸ್ ಮೂರ್ತಿ ಸ್ಟುಡಿಯೋ? ಆ ಸ್ಟುಡಿಯೋ ಇರುತ್ತೆ ಅನ್ಕೊಂಡಿದ್ಯಾ? ಯಾಕಂದ್ರೆ ಈಗೆಲ್ಲ ಡಿಜಿಟಲ್ ಫೋಟೋಗಳೇ. ಹಳೆ ಸ್ಟುಡಿಯೋ ಎಲ್ಲ ಮುಚ್ಚೋಗಿರ್ತವೆ. ಸ್ಟುಡಿಯೋ ಸಿಕ್ಕದೆ ಹೋದ್ರೂ ಪರವಾಗಿಲ್ಲ, ಶ್ರೀನಿವಾಸ್ ಮೂರ್ತಿ ಅವ್ರು ಸಿಕ್ಕಿದ್ರೆ ಸಾಕು.